ಅಕ್ಟೋಬರ್ 2 ಗಾಂಧಿ ಜಯಂತಿ ದಿನ. ಇದನ್ನು ಬರೆದವರು ಗುರುರಾಜ ಬೆಣಕಲ್. ಈ ಪದ್ಯದ ಪ್ರಶ್ನೋತ್ತರಗಳನ್ನು ನೋಡೋಣ. ಮೊದಲನೇದಾಗಿ, ಕೊಟ್ಟಿರುವ ಪದಗಳಲ್ಲಿನ ಸರಿಯಾದ ಪದ ಆರಿಸಿ ಬಿಟ್ಟ ಸ್ಥಳವನ್ನು ತುಂಬಿರಿ. ಬನ್ನಿರಿ ಎಲ್ಲರೂ ಕೂಡಿ ಹಾಡುವ, ಕೂಡಿಯನ್ನು ಕೂಡ ನೀವು ಅಂಡರ್ಲೈನ್ ಮಾಡಬೇಕು. ಓಕೆ. ಬಾಗಲೇ ಇಲ್ಲ ತಲೆಯನ್ನು, ಕೈಯನ್ನು, ಮೈಯನ್ನು, ತಲೆಯನ್ನು, ಬೆಲೆಯನ್ನು, ನೀವು ತಲೆಯನ್ನು ಮಾರ್ಕ್ ಮಾಡಬೇಕು. ಶ್ರಮದ ಪಾಠವ ದೇಶಕ್ಕೆ ಕಲಿಸಿ, ಶ್ರಮದ ಪಾಠವನ್ನು ಕೂಡ ನೀವು ಅಂಡರ್ಲೈನ್ ಮಾಡಿ ಆನ್ಸರ್ ಬರಿಬೇಕು. ಓಕೆನಾ. ನೆಕ್ಸ್ಟ್ ಮೇನ್, ಗಾಂಧಿ ಜಯಂತಿಯನ್ನು ಎಂದು ಆಚರಿಸಲಾಗುತ್ತದೆ? ಗಾಂಧಿ ಜಯಂತಿಯನ್ನು ಅಕ್ಟೋಬರ್ 2ರಂದು ಆಚರಿಸಲಾಗುತ್ತದೆ. ಗಾಂಧೀಜಿಯವರಿಗೆ ಯಾವುದು ಆಧಾರವಾಗಿತ್ತು? ಗಾಂಧೀಜಿಯವರಿಗೆ ಸತ್ಯ, ಅಹಿಂಸೆಯೇ ಆಧಾರ. ಗಾಂಧೀಜಿಯವರು ಯಾವ ದಾರಿ ತುಳಿಯಲಿಲ್ಲ? ಗಾಂಧೀಜಿಯವರು ಅನೀತಿ ದಾರಿಯನ್ನು ತುಳಿಯಲಿಲ್ಲ. ಗಾಂಧೀಜಿಯವರು ಮಧುರ ಪ್ರೀತಿಯನ್ನು ಹೇಗೆ ಬೀರಿದರು? ಉಚ್ಚ ನೀಚ ಭಾವವ ಅಳಿಸಿ ಮಧುರ ಪ್ರೀತಿ ಬೀರಿದರು. ಓಕೆ. ನೆಕ್ಸ್ಟ್, ಪ್ರಾಸ ಪದಗಳನ್ನು ಬಿಡಿಸಿ ಜೋಡಿಸಿ ಬರೆಯಿರಿ. ಹುಸಿಯನ್ನು, ತಲೆಯನ್ನು, ಅಂದು, ತಂದು, ಬೀರಿದರು, ತೋರಿದರು. ಹುಸಿಯನ್ನು, ತಲೆಯನ್ನು, ಅಂದು, ತಂದು, ಬೀರಿದರು, ತೋರಿದರು. ನೆಕ್ಸ್ಟ್, ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ. ನ್ಯಾಯ, ಅನ್ಯಾಯ, ನೀತಿ, ಅನೀತಿ, ಹಿಂಸೆ, ಅಹಿಂಸೆ, ಸತ್ಯ, ಅಸತ್ಯ, ಧರ್ಮ, ಅಧರ್ಮ. ಓಕೆನಾ. ನೆಕ್ಸ್ಟ್ ಪೇಜ್. ಇದು ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಬರೆಯಿರಿ ಇರೋದು, ಅದು ನೀವೇ ಓನಾಗಿ ಬರಿಬೇಕು. ಓಕೆನಾ. ಆ ಪಟ್ಟಿಯನ್ನು ಬಾ ಪಟ್ಟಿಯೊಂದಿಗೆ ಹೊಂದಿಸಿ ಬರೆಯಿರಿ. ಸಣಕಲು ದೇಹ, ದೇಹನ ಅಂತ ಇಲ್ಲಿ ಬರ್ತಿದ್ದೀನಿ. ಮಧುರ ಪ್ರೀತಿ, ಆಂಗ್ಲರ ಆಳ್ವಿಕೆ ಆಳ್ವಿಕೆ, ಉಚ್ಚ ನೀಚ. ಓಕೆನಾ. ನೆಕ್ಸ್ಟ್ ಮೇನ್, ಮಾದರಿಯಂತೆ ಕೆಳಗಿನ ಪದಗಳಲ್ಲಿರುವ ಸ್ವರಾಕ್ಷರಗಳನ್ನು ಗುರುತಿಸಿ ವೃತ್ತ ಹಾಕಿರಿ. ಅಹಿಂಸೆ ಉಚ್ಚ ಉ, ಆಂಗ್ಲರು ಆ, ಎಲ್ಲರೂ ಎ, ಒಳ್ಳೆಯ ಓ, ಈಶ್ವರ ಈ, ಋಷಿ ರು. ಇಲ್ಲಿ ಅನುಸ್ವರ ಅಂದರೆ ಅಂದರೆ 1 0 ಇರುವಂತಹ ಪದಗಳು. ಗಾಂಧೀಜಿ ಮತ್ತು ಆಂಗ್ಲರು, ತಂದು, ಅದನ್ನು ಇಲ್ಲಿ ಬರೀಬೇಕು. ಓಕೆನಾ. ನೆಕ್ಸ್ಟ್, ಉದಾಹರಣೆಯೊಂದಿಗೆ ಕೊಟ್ಟಿರುವ ಪದಗಳನ್ನು ಬರೆಯಿರಿ. ಅಂದರೆ ಪ್ಲೂರಲ್ ಫಾರ್ಮ್, ಬಹುವಚನ ರೂಪ. ಮರ, ಮರಗಳು, ದಿನ, ದಿನಗಳು, ತಲೆ, ತಲೆಗಳು, ಪುಸ್ತಕ, ಪುಸ್ತಕಗಳು, ಪಾಠ, ಪಾಠಗಳು. ಓಕೆನಾ. ಥ್ಯಾಂಕ್ ಯು.